ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. IPL 2026ರ ಹೈ ವೋಲ್ಟೇಜ್ ಕದನ ಭರ್ಜರಿಯಾಗಿ ಶುರುವಾಗಿದೆ. ಆದರೆ ಉದ್ಘಾಟನಾ ಪಂದ್ಯದಲ್ಲೇ ಗೆದ್ದು ಬೀಗಿರುವ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಬೌಲರ್ಗಳ ಕೊರತೆ ಕಾಡ್ತಿದೆ. ಹೌದು ಸ್ನೇಹಿತರೆ, ಈಗಾಗಲೇ ಇಬ್ಬರು ಬೌಲರ್ಗಳು ಬೇರೆ ಬೇರೆ ಕಾರಣದಿಂದಾಗಿ ಆಡ್ತಾ ಇಲ್ಲ. ಇದೀಗ RCBಯ ಸ್ಟಾರ್ ಬೌಲರ್ ಒಬ್ಬರಿಗೆ ಅವರದ್ದೇ ದೇಶದ ಕ್ರಿಕೆಟ್ ಬೋರ್ಡ್ IPLನಲ್ಲಿ ಆಡಲು ಅವಕಾಶ ನೀಡ್ತಿಲ್ಲ. IPL ಆಡಲು ನಾವು ಬಿಡೋದಿಲ್ಲ ಅಂತ ಪಟ್ಟು ಹಿಡಿದಿರೋ ಬೋರ್ಡ್ನ ವಿರುದ್ಧ ಸಿಡಿದೆದ್ದಿರುವ ಈ ಆಟಗಾರ ಇದೀಗ ನೇರವಾಗಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅಷ್ಟೇ ಅಲ್ಲದೆ IPL ಆಡಲು ಬಿಡದ ತಮ್ಮ ದೇಶದ ಕ್ರಿಕೆಟ್ ಬೋರ್ಡ್ ಮೇಲೆ ಕೋಪಗೊಂಡು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ದಿಢೀರ್ ಗುಡ್ ಬೈ ಹೇಳೋದಕ್ಕೆ ನಿರ್ಧರಿಸಿದ್ದಾರೆ. ಹಾಗಾದ್ರೆ RCB ತಂಡದ ಆ ಸ್ಟಾರ್ ಬೌಲರ್ ಯಾರು? ಅವರನ್ನ IPL ಆಡಲು ಬಿಡದೆ ತಡೆದಿರುವ ಆ ಕ್ರಿಕೆಟ್ ಬೋರ್ಡ್ ಯಾವುದು? ಆ ಬೌಲರ್ ದಿಢೀರನೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸೋದಕ್ಕೆ ಹೊರಟಿರೋದ್ಯಾಕೆ? ಇವತ್ತಿನ ವಿಡಿಯೋದಲ್ಲಿ ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. RCBಗೆ ಬಿಗ್ ಶಾಕ್. IPL ಆಡದಂತೆ ಲಂಕಾ ವೇಗಿಗೆ ಬೋರ್ಡ್ ನಿರ್ಬಂಧ. ಸ್ನೇಹಿತರೆ, RCB ಪಾಳೆಯದಲ್ಲಿ ಟೆನ್ಷನ್ ಹುಟ್ಟಿಸಿರುವ ಆ ಆಟಗಾರ ಬೇರೆ ಯಾರೂ ಅಲ್ಲ, ಶ್ರೀಲಂಕಾದ ಯುವ ವೇಗದ ಬೌಲರ್ ನುವಾನ್ ತುಷಾರ. ಕಳೆದ 2025ರ ಮೆಗಾ ಹರಾಜಿನಲ್ಲಿ 1.6 ಕೋಟಿ ರೂಪಾಯಿ ಕೊಟ್ಟು ಇವರನ್ನ RCB ಖರೀದಿಸಿತ್ತು. 2024 ಮತ್ತು 2025ರ IPLನಲ್ಲಿ ಆಡಿದ್ದ ತುಷಾರ ಈ ಬಾರಿಯ 2026ರ ಟೂರ್ನಿಯಲ್ಲೂ RCB ಪರ ಕಣಕ್ಕಿಳಿಬೇಕಿತ್ತು. ಆದರೆ ಶ್ರೀಲಂಕಾ ಕ್ರಿಕೆಟ್ ಬೋರ್ಡ್ ತುಷಾರಾಗಿ IPL ಆಡೋದಿಕ್ಕೆ ಬೇಕಾದ ನಿರಾಕ್ಷೇಪಣಾ ಪತ್ರ ಅಂದರೆ NOC ನೀಡೋದಿಕ್ಕೆ ನಿರಾಕರಿಸಿದೆ. ಲಂಕಾ ಬೋರ್ಡ್ ಹೇಳುವ ಪ್ರಕಾರ ಇತ್ತೀಚೆಗೆ ನಾವು ತಂದಿರುವ ಹೊಸ ಮತ್ತು ಕಠಿಣ ಫಿಟ್ನೆಸ್ ಟೆಸ್ಟ್ನಲ್ಲಿ ನುವಾನ್ ತುಷಾರ ಫೇಲ್ ಆಗಿದ್ದಾರೆ. ಕನಿಷ್ಠ 17 ಪಾಯಿಂಟ್ಸ್ ಪಡಿಬೇಕಿದ್ದ ಇವರು ಅದರಲ್ಲಿ ವಿಫಲನಾಗಿದ್ದಾರೆ. ಹಾಗಾಗಿ ಅವರಿಗೆ IPL ಆಡೋದಿಕ್ಕೆ NOC ಕೊಡೋದಿಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದೆ. ಲಂಕಾ ಬೋರ್ಡ್ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ ತುಷಾರ. ಬೋರ್ಡ್ನ ಈ ನಿರ್ಧಾರದಿಂದ ರೊಚ್ಚಿಗೆದ್ದಿರುವ ನುವಾನ್ ತುಷಾರ ಇದೀಗ ನೇರವಾಗಿ ಕೊಲಂಬೋ ಜಿಲ್ಲಾ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಶ್ರೀಲಂಕಾ ಕ್ರಿಕೆಟ್ ಬೋರ್ಡ್ನ ಅಧ್ಯಕ್ಷ ಶಮಿ ಸಿಲ್ವಾ, ಕಾರ್ಯದರ್ಶಿ, CEO ಸೇರಿ ಪ್ರಮುಖ ಅಧಿಕಾರಿಗಳನ್ನೇ ಪ್ರತಿವಾದಿಗಳನ್ನಾಗಿ ಮಾಡಿ ಕೇಸ್ ಜಡಿದಿದ್ದಾರೆ. ನ್ಯಾಯಾಲಯದಲ್ಲಿ ತುಷಾರ ವಾದ ಹೀಗಿದೆ: ಮಾರ್ಚ್ 31ನೇ ತಾರೀಕಿಗೆ ನನ್ನ ಕಾಂಟ್ರಾಕ್ಟ್ ಮುಗಿದಿದೆ. ನಾನು ಇನ್ಮುಂದೆ ಕಾಂಟ್ರಾಕ್ಟ್ ರಿನ್ಯೂ ಮಾಡಿಕೊಳ್ಳೋದಿಲ್ಲ. ಜೊತೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೂ ನಿವೃತ್ತಿ ಘೋಷಿಸ್ತೀನಿ ಅಂತ ಬೋರ್ಡ್ಗೆ ಈಗಾಗಲೇ ತಿಳಿಸಿದ್ದೀನಿ. ಹೀಗಿದ್ಮೇಲೆ ಅವರು ನನಗೆ ಕಡ್ಡಾಯವಾಗಿ NOC ಯಾಕೆ ಕೊಡ್ತಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ಅಷ್ಟೇ ಅಲ್ಲ, ನನ್ನ ಫಿಟ್ನೆಸ್ ಮೊದಲಿನಿಂದಲೂ ಹೀಗೆ ಇದೆ. ಆಗ ನನ್ನನ್ನು ಆಡಿಸಿದ್ರು, ಈಗ ಉದ್ದೇಶಪೂರ್ವಕವಾಗಿ ನನ್ನನ್ನು ಟಾರ್ಗೆಟ್ ಮಾಡಿ ತಡೆಯುತ್ತಿದ್ದಾರೆ. ಇದರಿಂದ ನನಗೆ ಕೋಟ್ಯಂತರ ರೂಪಾಯಿ ಆರ್ಥಿಕ ನಷ್ಟವಾಗಲಿದೆ. RCB ನನ್ನನ್ನು ಬಿಟ್ಟು ಬೇರೊಬ್ಬ ಆಟಗಾರನನ್ನ ಕರೆತರುವ ಅಪಾಯ ಇದೆ. ಹಾಗಾಗಿ ನನಗೆ ತಕ್ಷಣ NOC ಕೊಡಿಸಿ ಅಂತ ಕೋರ್ಟ್ಗೆ ಮನವಿ ಮಾಡಿದ್ದಾರೆ. ಈ ಕೇಸ್ನ ಮುಂದಿನ ವಿಚಾರಣೆ ಏಪ್ರಿಲ್ 9ರಂದು ನಡೆಯಲಿದೆ. ವಿವಾದದ ನಡುವೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ದಿಢೀರ್ ನಿವೃತ್ತಿ. ಈ ವಿವಾದದ ನಡುವೆ ನುವಾನ್ ತುಷಾರ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗುಡ್ ಬೈ ಹೇಳೋದಿಕ್ಕೆ ನಿರ್ಧರಿಸಿದ್ದು ಅಭಿಮಾನಿಗಳಿಗೆ ಅಚ್ಚರಿ ಮೂಡಿಸಿದೆ. ಕೇವಲ IPLನಂಥ ಫ್ರಾಂಚೈಸಿ ಲೀಗ್ಗಳಲ್ಲಿ ಆಡಿ ಹಣ ಸಂಪಾದಿಸುವ ಉದ್ದೇಶದಿಂದ ತನ್ನ ದೇಶದ ರಾಷ್ಟ್ರೀಯ ತಂಡವನ್ನೇ ತ್ಯಜಿಸಲು ಮುಂದಾಗಿದ್ದಾರೆ. ಹಣದ ಆಸೆಗಾಗಿ ಆಟಗಾರರು ತಮ್ಮ ದೇಶದ ತಂಡವನ್ನೇ ತ್ಯಜಿಸ್ತಾ ಇರೋದು ಕ್ರಿಕೆಟ್ ಜಗತ್ತಿನಲ್ಲಿ ಹೊಸ ಚರ್ಚೆಯನ್ನು ಹುಟ್ಟುಹಾಕಿದೆ. ಇದಕ್ಕೂ ಮುನ್ನ ದಕ್ಷಿಣ ಆಫ್ರಿಕಾದ ತಬ್ರೈಜ್ ಶಮ್ಸಿ ಕೂಡ ತಮ್ಮ ಬೋರ್ಡ್ ವಿರುದ್ಧ ಇದೇ ರೀತಿ ಕೋರ್ಟ್ ಮೆಟ್ಟಿಲೇರಿ ಜಯ ಸಾಧಿಸಿದ್ರು. ಒಟ್ಟಿನಲ್ಲಿ ಏಪ್ರಿಲ್ 9ರಂದು ನ್ಯಾಯಾಲಯ ಯಾವ ತೀರ್ಪು ನೀಡಲಿದೆಯೋ ಕಾದು ನೋಡಬೇಕಿದೆ. ಅಲ್ಲಿವರೆಗೂ RCB ಮಾತ್ರ ನುವಾನ್ ತುಷಾರ ಇಲ್ಲದೆಯೇ ತನ್ನ ಮುಂದಿನ ಪಂದ್ಯಗಳನ್ನು ಎದುರಿಸಬೇಕಾಗಿದೆ. ಸ್ನೇಹಿತರೆ, ಲಂಕಾ ಬೋರ್ಡ್ನ ಈ ನಡೆಯ ಬಗ್ಗೆ ನೀವೇನು ಹೇಳ್ತೀರಿ? IPL ಆಡಲು ಬಿಡಲಿಲ್ಲ ಅಂತ ಸ್ವತಃ ತನ್ನ ದೇಶದ ಬೋರ್ಡ್ ವಿರುದ್ಧವೇ ಕೋರ್ಟ್ ಮೆಟ್ಟಿಲೇರಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸ್ತಾ ಇರೋ ನುವಾನ್ ತುಷಾರ ನಿರ್ಧಾರ ಸರಿಯಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಪ್ರತಿಯೊಬ್ಬ RCB ಅಭಿಮಾನಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.